ಗ್ಯಾಸ್ಟ್ರೈಟಿಸ್ ಅಂದರೆ ಇದು ಹೊಟ್ಟೆಯ ಉರಿಯೂತ, ಜೀರ್ಣಾಂಗ ರೋಗಗಳ ಒಂದು ಮೇನ್ ಆರ್ಗನ್ ಅದು. ಸೊ ಏನು ಮಾಡುತ್ತೆ ನಮ್ಮ ಸ್ಟಮಕ್ಕಲ್ಲಿ ಆಮ್ಲ ಉತ್ಪತ್ತಿ ಆಗುತ್ತೆ, ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ. ಅದು ಡೈಜೆಸ್ಟಿನ ಒಂದು ಮೇನ್ ಪಾರ್ಟ್. ಸೊ ಸ್ಟಮಕ್ಕಲ್ಲಿ ಒಳ ಪದರ ಇರುತ್ತೆ. ಒಳ ಪದರಾಗಿ ನಾವು ಮ್ಯೂಕಸ್ ಮೆಂಬ್ರೇನ್ ಅಂತ ಕರಿತೀವಿ, ಅಥವಾ ಈ ಲೋಳೆ ಅಥವಾ ಅದರಲ್ಲಿ ದ್ರವ ಬರ್ತದೆ. ಸೊ ಈ ದ್ರವ ಏನು ಮಾಡುತ್ತೆ, ಒಳಗಡೆ ಇರ್ತಕ್ಕಂಥ ಲೇಯರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಆಮ್ಲ ಉತ್ಪತ್ತಿ ಜಾಸ್ತಿ ಆಗುತ್ತೋ ಈ ದ್ರವ ಆ ಮ್ಯೂಕಸ್ ಮೆಂಬ್ರೇನ್ ಅಥವಾ ಒಳ ಪದ್ರೆಯನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಕಿರಿಕಿರಿ ಉಂಟಾಗಿ ಅಲ್ಲಿ ಉರಿಯೂತ ಬರುತ್ತೆ. ಇದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ನೀವು ತಗೊಂಡಾಗ ಇದು ವರ್ಲ್ಡ್ ಪಾಪ್ಯುಲೇಷನ್ ತಗೊಂಡಾಗ ಇದು 35-40% ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಸಹ ಸ್ವಲ್ಪ ಜಾಸ್ತಿನೇ ಇದೆ. 40-45% ತನಕನೂ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಗಳು ಅನ್ನು ನಾವು ನೋಡ್ಬೋದು. ಇದು ಯಾವುದೇ ಏಜಲ್ಲಿ ರಿಸ್ಟ್ರಿಕ್ಟ್ ಆಗಿರಲ್ಲ. ಯಂಗರ್ ಜನರೇಷನ್ ಟು ಓಲ್ಡರ್ ಪೀಪಲ್ ಎಲ್ಲ ಜನದಲ್ಲೂ ಬರ್ತಕ್ಕಂಥ ಒಂದು ಸಾಮಾನ್ಯ ಕಾಯಿಲೆ ಆಗಿದೆ. ಮೇನ್ ಆಗಿ ಇದು ಮೇಲ್ಗಡೆ ಹೊಟ್ಟೆಯಲ್ಲಿ ಉರಿ ಇರುತ್ತೆ, ಮತ್ತು ಎದೆ ಉರಿ ಬರ್ಬೋದು. ಹೊಟ್ಟೆ ತುಂಬದಂತೆ ಇರೋದು, ಅಂದರೆ ಏನು ಸಾಕಪ್ಪ ಸ್ವಲ್ಪ ತಿಂದ್ರೆ ನನ್ನ ಹೊಟ್ಟೆ ತುಂಬ್ಕೊಂತ ಇದೆ ಅನ್ನೋ ಫೀಲಿಂಗ್ ಇರುತ್ತೆ. ಅವ್ರಿಗೆ ಹೊಟ್ಟೆ ಹಸು ಸಹ ಆಗಲ್ಲ. ಮತ್ತೆ ವಾಂತಿ ಬರುತ್ತೆ, ವಾಕರ್ಕೆ ಇರುತ್ತೆ, ತೇಗ್ ಬರುತ್ತೆ, ಪದೇ ಪದೇ ತೇಗ್ತಾ ಇರ್ತಾರೆ. ತುಂಬಾ ಅತಿಯಾದ ಪೇಷಂಟ್ಗಳಲ್ಲಿ ನಾವು ರಕ್ತವಾಂತಿ ಸಹ ನೋಡಿದ್ದೀವಿ. ಹಾಗೇನೆ ಮಲ, ಬ್ಲಾಕ್ ಕಲರ್ ಸ್ಟೂಲ್ಸ್ ಅಥವಾ ಕರಿಮಲ ಸಹ ಆಗುತ್ತೆ. ಈಗ ಗ್ಯಾಸ್ಟ್ರೈಟಿಸ್ ಬಗ್ಗೆ ನಾವು ಆವಾಗಲೇ ತಿಳ್ಕೊಂಡಿದ್ದೀವಿ. ಹೊಟ್ಟೆಯ ಒಳ ಪದರೆಯ ಒಂದು ಕಿರಿಕಿರಿ ಉಂಟಾದಾಗ ಅಲ್ಲಿ ಉರಿಯೂತ ಬಂದು ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇದಕ್ಕೆ ನಾನಾ ಕಾರಣಗಳಿದೆ. ಮೇನ್ ಆಗಿ ಅದು ಆ ಪದರೆಯನ್ನು ಇರಿಟೇಟ್ ಮಾಡ್ತಕ್ಕಂಥವು. ಮೊದಲನೇದಾಗಿ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಅಥವಾ ಅಣುಜೀವಿ, ಹೆಲಿಕೋಬ್ಯಾಕ್ಟರ್ ಪೈಲೋರೆ ಅಂತ ಹೇಳ್ತೀವಿ, ಅಥವಾ ಅದನ್ನ ಹೆಚ್ ಪೈಲೋರೆ ಅಂತ ಕರಿತೀವಿ. ಅದು ಈ ಪದರೆಗೆ ಅಟ್ಯಾಕ್ ಮಾಡಿದಾಗ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಹಾಗೆಯೇ ಸಹ ಮದ್ಯಪಾನ, ಧೂಮಪಾನ, ಮತ್ತೆ ಫ್ರೈಡ್ ಐಟಮ್ಗಳು, ಗ್ರೀನ್ ಚಿಲ್ಲೀಸು, ಹಸಿಮೆಣಸಿನ್ಕಾಯಿ ತಿನ್ನೋದ್ರಿಂದ, ಅಥವಾ ಈ ಸಿಟ್ರಸ್ ರಿಚ್ ಫ್ರೂಟ್ಗಳು, ಸಿಟ್ರಿಕ್ ಆಸಿಡ್ ಇರ್ತಕ್ಕಂಥ ಪದಾರ್ಥಗಳು ಏನಾಗಿರ್ಬೋದು, ಲಿಂಬೆಹಣ್ಣು, ಹುಣಸೆಹಣ್ಣು, ನಲ್ಲಿಕಾಯಿ, ಈ ಥರ ಯಾವುದೇ ಪದಾರ್ಥ ತಗೊಂಡಾಗ ಸಹ ಇದು ಇರಿಟೇಟ್ ಮಾಡಿ ಗ್ಯಾಸ್ಟ್ರೈಟಿಸ್ ಮಾಡುತ್ತಂತ ಒಂದು ನಾರ್ಮಲ್ ಆಗಿ ಆಗದೆ ಇರತಕ್ಕಂಥದ್ದೊಂದು ಈ ಪದರೆಯನ್ನು ಎಫೆಕ್ಟ್ ಮಾಡುತ್ತೆ. ಆ ಪ್ರೊಟೆಕ್ಟಿವ್ ಮೆಂಬ್ರೇನ್ ಸಹ ಅಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಆವಾಗ ನಮ್ಮಲ್ಲಿ ಉತ್ಪತ್ತಿಯಾದಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಅದನ್ನು ಅಟ್ಯಾಕ್ ಮಾಡುತ್ತೆ. ಡಯಾಗ್ನೋಸಿಸ್ ಮೇನ್ ಆಗಿ ಇದರ ಸಿಂಪ್ಟಮ್ ಅನ್ನು ನಾವು ಗಮನಿಸ್ತೀವಿ. ಪೇಷಂಟಲ್ಲಿ ಈ ಥರ ಸಿಂಪ್ಟಮ್ಸ್ ಇದೆ, ಸೊ ನಮಗೆ ಒಂದು ಕ್ಲೂ ಕೊಡುತ್ತೆ. ಈ ಸಿಂಪ್ಟಮ್ ಕ್ಲೂ ಕೊಟ್ಟಾಗ ನಾವು ನೆಕ್ಸ್ಟ್ ಒಳದರ್ಶನ ಉಪಯೋಗ ಅಥವಾ ಅಪ್ಪರ್ GI ಎಂಡಾಸ್ಕೋಪಿ ಅಂತ ಒಂದು ಉಪಕರಣದಿಂದ ಒಳಗಡೆ ಭಾಗ, ಬಾಯಿಂದ ಹೋಗಿ ಅನ್ನನಾಳ, ಹೊಟ್ಟೆ ಮತ್ತು ಸಣ್ಣ ಕರಳಿನ ಭಾಗವನ್ನು ಡೈರೆಕ್ಟ್ ಆಗಿ ಅದರಲ್ಲಿ ನೋಡಿ ಗ್ಯಾಸ್ಟ್ರೈಟಿಸ್ ಇದೆಯಾ, ಅಥವಾ ಅಲ್ಸರ್ ಆಗಿದೆಯಾ, ಅಥವಾ ಉರಿಯೂತ ಬಂದಿದೆಯಾ, ಅಥವಾ ಬೇರೆ ಇನ್ನೇನಾರ ರಕ್ತಸ್ರಾವ ಆಗ್ತಿದೆಯಾ ಅನ್ನೋದನ್ನ ನಾವು ಎಂಡೋಸ್ಕೋಪಿ ಮೂಲಕ ಕಂಡುಹಿಡಿತೀವಿ. ಹಾಗೆ ಮೂರನೇದೇನು, ಹೆಚ್ ಪೈಲೋರೆ ಅಂತ ಬ್ಯಾಕ್ಟೀರಿಯಾ. ಇದು ಬಹಳ ಇಂಪಾರ್ಟೆಂಟ್. ಹೆಚ್ ಪೈಲೋರೆ ಇದ್ದರೆ ಅದನ್ನ ಕಂಡುಹಿಡಬೇಕಾಗತ್ತೆ. ಸೊ ಇದರಲ್ಲಿ 3 ವಿಧದ ಟೆಸ್ಟ್ಗಳನ್ನು ಮಾಡ್ತೀವಿ ನಾವು. ಒಂದು ಯೂರಿಯಸ್ ಬ್ರೆತ್ ಟೆಸ್ಟ್ ಅಂತ, ಅಂದ್ರೆ ಉಸಿರಾಟದಲ್ಲಿ ಬ್ಯಾಕ್ಟೀರಿಯಾ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಿಬಹುದು. ಅದಕ್ಕೆ ಯೂರಿಯಸ್ ಬ್ರೆತ್ ಟೆಸ್ಟ್ ಅಂತ ಕರಿತೀವಿ. ಎರಡನೇದು ಮೋಷನ್ ನಲ್ಲಿ ಆಂಟಿಜನ್ ಅಂತ ಏನ್ ಕರಿತೀವಿ, ಆಂಟಿಜನ್ ಇದೆಯಾ ಇಲ್ವಾ ಅಂತ ಮಲದಲ್ಲಿ ಪರೀಕ್ಷೆ ಮಾಡಬಹುದು. ಹಾಗೂ ನಾವು ಎಂಡೋಸ್ಕೋಪಿ ಹೆಂಗೂ ಮಾಡಿದಾಗ ಒಂದು ಬಯಾಪ್ಸಿ ತಗೊಂಡು ಈ ಬಯಾಪ್ಸಿ ಅನ್ನ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಮಾಡಿದಾಗ ಅದರಲ್ಲೂ ಸಹ ಇದು ಕಂಡುಹಿಡಿಬಹುದು. ಎಂಡೋಸ್ಕೋಪಿ ಅಂದ್ರೆ ಅದು ಹೊಟ್ಟೆಯ ಒಳಭಾಗವನ್ನು ನೇರವಾಗಿ ನೋಡುವ ಒಂದು ಪರೀಕ್ಷೆ. ಅಲ್ಲಿ ಒಂದು ಸಣ್ಣ ಪೈಪ್ ಅಥವಾ ಟ್ಯೂಬ್ ಇರ್ತದೆ. ಅದನ್ನು ನಾವು ಬಾಯಿಂದ ಒಳಗೆ ಹಾಕಿ ಆಹಾರದ ನಾಳ ಅಂದ್ರೆ ಫುಡ್ ಪೈಪ್, ಮತ್ತೆ ಹೊಟ್ಟೆ ಮತ್ತು ಸಣ್ಣ ಕರಳಿನ ಮೊದಲನೇ ಭಾಗ, ಅದನ್ನ ನಾವು ಡ್ಯೂಡಿನಮ್ ಅಂತ ಕರಿತೀವಿ. ಇದ್ರ ಒಳಗಡೆ ನೋಡಿದಾಗ ನಮ್ಗೆ ಅಲ್ಲಿ ಏನಾರೋ ಗ್ಯಾಸ್ಟ್ರೈಟಿಸ್ ಇದ್ರೆ, ಅಥವಾ ಅಲ್ಸರ್ ಆಗಿದ್ರೆ, ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ, ಅಥವಾ ಉರಿಯೂತ ಬಂದಿದ್ರೆ, ಅಥವಾ ಬೇರೆ ಇನ್ನೇನಾರೋ ಸಹ ಅಲ್ಲಿ ಒಳಗಡೆ ಇದ್ರೆ ನಮ್ಗೆ ಅದರಲ್ಲಿ ಕಂಡು ಬರುತ್ತೆ. ಗ್ಯಾಸ್ಟ್ರೈಟಿಸ್ಗೆ ನಾವು ಮೇನ್ ಆಗಿ ಗ್ಯಾಸ್ಟ್ರೈಟಿಸ್ ಅಲ್ಲಿ ಬಿಕಾಸ್ ಆಫ್ ದಿ ಆಸಿಡ್ ಅಂತ ಗೊತ್ತಿದೆ ನಮ್ಗೆಲ್ಲರಿಗೂ. ಆಮ್ಲ ಉತ್ಪತ್ತಿ ಆಗೋದ್ರಿಂದ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಸೊ ಇವಾಗ ಆಮ್ಲ ಉತ್ಪತ್ತಿಯನ್ನು ನಾವು ಕಮ್ಮಿ ಮಾಡಬೇಕು. ಮೊದಲನೇದಾಗಿ ಆಂಟಾಸಿಡ್ಸ್ ಅಂತ ಕೊಡ್ತೀವಿ, ಅಂದ್ರೆ ಆಂಟಿ ಆಸಿಡ್ಸ್. ಇವು ಲಾನಾ ಟಾನಿಕ್ಗಳು ಬರ್ತವೆ, ಇದನ್ನ ನಾವು ಕೊಟ್ಟು ಫಸ್ಟ್ ನೋಡ್ತೀವಿ. ನೆಕ್ಸ್ಟ್
ಇದರಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ H2 ರಿಸೆಪ್ಟಾರ್ಸ್ ಬ್ಲಾಕಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಇವು ಆಸಿಡ್ ಉತ್ಪತ್ತಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡ್ತವೆ. ಇದರಲ್ಲೂ ಸಹ ಕಮ್ಮಿ ಆಗದೆ ಇದ್ದಾಗ ನಾವು ಮುಂದಿನ ಪೀಳಿಗೆಯ ಮಾತ್ರೆ ಔಷಧಿಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಥವಾ PPI ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿದಿರಿ, ಪ್ಯಾನ್ ತಗೊಂತಾ ಇದ್ದೀನಿ ಅಥವಾ ಓಮೆಸ್ ತಗೊಂತಾ ಇದ್ದೀನಿ ಅಂತಾರೆ. ಅಂದ್ರೆ ಒಮೆಪ್ರಿಜಾಲ್ ಆಗಿರ್ಬೋದು, ಇಸೋಮೆಪ್ರಿಜಾಲ್ ಆಗಿರ್ಬೋದು, ಪ್ಯಾಂಟೋಪ್ರಿಜಾಲ್ ಆಗಿರ್ಬೋದು, ರಾಬಿಪ್ರಿಜಾಲ್ ಆಗಿರ್ಬೋದು, ಡೆಕ್ಸ್ಲಾನ್ಸ್ಪ್ರಿಜಾಲ್ ಆಗಿರ್ಬೋದು, ಈ ತರ ನಾನಾ ತರದ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಗಳು ಇದಾವೆ. ಇದನ್ನು ಮೀರಿದಾಗ ಇನ್ನೂ ಹೊಸ ಜನರೇಷನ್ ಮೆಡಿಸಿನ್ ಬಂದಿದೆ, PCAPs ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಕಾಂಪಿಟೇಟಿವ್ ಆಸಿಡ್ ಬ್ಲಾಕರ್ಸ್ ಅಂತ. ಇದರಲ್ಲಿ ಬಂದು ಒನಪ್ರಿಜಾಲ್ ಅಂತ ಬಂದಿದೆ, ಪೆಕ್ಸೋಪೆನಜಾಲ್ ಬಂದಿದೆ, ಟೆಗಪ್ರಿಜಾಲ್ ಬಂದಿದೆ. ಈ ತರ ನಾನಾ ಮೆಡಿಸಿನ್ಸ್ ಈಗ ಹೊಸದಾಗಿ ಲಭ್ಯವಿದೆ. ಮತ್ತೆ ಇದು ಒಂದು ಆಸಿಡ್ ಕಂಟ್ರೋಲ್ ಮಾಡುತ್ತೆ. ಎರಡನೇ ಮೆಡಿಕೇಶನ್ಗಳು ಈ ಒಳಪದರ ಇದೆಯಲ್ಲ, ಹೊಟ್ಟೆಯ ಒಳಪದರದ ಉರಿಯೂತ ಬರ್ದೇ ಇರಂಗೆ ಆ ಪದರನ ಪ್ರೊಟೆಕ್ಟ್ ಮಾಡುತ್ತೆ. ಅದರಲ್ಲಿ ನಾವು ಸುಕ್ರಾಲ್ಫೇಟ್ ಅಂತ ಒಂದು ಸಿರಪ್ ಟೈಪ್ ಅಲ್ಲೂ ಬರುತ್ತೆ, ಅದು ಮಾತ್ರೆ ಟೈಪ್ ಅಲ್ಲೂ ಬರುತ್ತೆ. ಸುಕ್ರಾಲ್ಫೇಟ್ ಕೊಟ್ಟು ನೋಡ್ತೀವಿ. ಹಾಗೆಯೇ ರಿಬಿಪೈಡ್ ಅಂತ ಬರುತ್ತೆ, ಇದು ಸಹ ಮ್ಯೂಕೋಸಲ್ ಪ್ರೊಟೆಕ್ಟರ್. ರಿಬಾಮಿಪ್ರೈಡ್ ಸಹ ಮ್ಯೂಕೋಸಲ್ ಪ್ರೊಟೆಕ್ಟರ್. ಮೋಸ್ಟ್ ಇಂಪಾರ್ಟೆಂಟ್ H. pylori ಅಂತ ಆರ್ಗ್ಯಾನಿಸಮ್ ಇದ್ರೆ ಆ ಆರ್ಗ್ಯಾನಿಸಮ್ ಅನ್ನ ನಾವು ತೆಗಿಬೇಕಾಗತ್ತೆ. ಇದರಲ್ಲಿ 2 ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂದ್ರೆ 2 ಆಸಿಡ್ ಕಮ್ಮಿ ಮಾಡ್ತಕ್ಕಂಥ ಮೆಡಿಸಿನ್ಗಳು, ಯೂಶಲಿ ಪ್ಯಾಂಟೋಪ್ರಿಜಾಲ್ ಆಗಿರ್ಬೋದು ಅಥವಾ ಇಸೋಮೆಪ್ರಿಜಾಲ್ ಆಗಿರ್ಬೋದು, ಇದನ್ನ ಕೊಡ್ತೀವಿ. ಹಾಗೆ 2 ಆಂಟಿಬಯೋಟಿಕ್ ಅಂತ ಹೇಳ್ತೀವಿ, 2 ಆಂಟಿಬಯೋಟಿಕ್ ಸಹ ಕೊಡ್ತೀವಿ. ಈ ಆಂಟಿಬಯೋಟಿಕ್ ಗಳನ್ನ ಬೆಳಗ್ಗೆ 2, ರಾತ್ರಿ 2 ತಿಂಡಿ ಊಟ ಆದ್ಮೇಲೆ, ಮತ್ತು ಈ ಗ್ಯಾಸ್ಟ್ರಿಕ್ ಮೆಡಿಸಿನ್ ಗಳನ್ನ 2 ಬೆಳಗ್ಗೆ ರಾತ್ರಿ ತಿಂಡಿ ಊಟಕ್ಕಿಂತ ಮುಂಚೆ 14 ದಿವಸ ಕೊಟ್ಟರೆ ಈ H. pylori ಅನ್ನೋ ಸೋಂಕು ಹೋಗ್ತದೆ. ಇದರೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅವ್ರಿಗೆ ಲೈಫ್ ಸ್ಟೈಲ್ ಮತ್ತು ಆಹಾರದ ಬಗ್ಗೆ ತಿಳ್ಕೊಳ್ಳೋಕೆ ಕೊಡ್ಬೇಕಾಗತ್ತೆ. ಮೇನ್ ಆಗಿ ಇದರಿಂದ ಆಗೋದು ಒಂದು ಪೆಪ್ಟಿಕ್ ಅಲ್ಸರ್ ಅಂತ ಏನ್ ಹೇಳ್ತೀವಿ. ಸೊ ಎರಡನೇದು ರಕ್ತಸ್ರಾವ, ಬ್ಲೀಡಿಂಗ್ ಆಗೋದು, ಮತ್ತೆ ರಕ್ತ ಕಮ್ಮಿ ಆಗೋದು, ಇದಕ್ಕೆ ಅನಿಮಿಯಾ ಅಂತ ಹೇಳ್ತೀವಿ. ಈ ಅಲ್ಸರ್ ಅನ್ಟ್ರೀಟೆಡ್ ಇದ್ದು ತುಂಬಾ ದಿವಸದಿಂದ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಬರ್ತಕ್ಕಂಥ ಕಾಂಪ್ಲಿಕೇಶನ್ಗಳು ಅಂದ್ರೆ ಆ ಕೆಳಗಡೆ ಇರ್ತಕ್ಕಂಥ ಜಾಗ ಸಣ್ಣದ್ ಮಾಡೋದು, ಅಥವಾ ತುಂಬಾ ಜಾಸ್ತಿ ಆದಾಗ ಸ್ಟಮಕಿನ ವಾಲನ್ನೇ ಸಹ ಅದು ತೂತ ಮಾಡ್ತಕ್ಕಂಥದ್ದು, ಇದಕ್ಕೆ ನಾವು ಪರ್ಫರೇಷನ್ ಅಂತ ಹೇಳ್ತೀವಿ. ಮತ್ತು ಈ H. pylori ಆರ್ಗಾನಿಸಮ್ ಸರಿಯಾಗಿ ಇರಾಡಿಕೇಟೇಷನ್ ಮಾಡದೆ ಹಂಗೆ ಬಿಟ್ರೆ ದೀರ್ಘಕಾಲದಲ್ಲಿ ಇದು ಕ್ಯಾನ್ಸರ್ ಸಹ ಮಾಡುವಂತ ಸ್ಟಡೀಸ್ ಅಲ್ಲಿ ನಮಗೆ ಗೊತ್ತಾಗಿದೆ. ಆಹಾರ ಜೊತೆನಲ್ಲಿ ಲೈಫ್ ಸ್ಟೈಲ್ ಎರಡೂ ಒಟ್ಟಿಗೆ ತಗೊಂಡ್ಬಿಡೋಣ. ಮೇನ್ ಆಗಿ ಅವರು ಎಣ್ಣೆಯಲ್ಲಿ ಕರ್ದಿದ ಪದಾರ್ಥಗಳು ಅಂದ್ರೆ ಫ್ರೈಡ್ ಐಟಮ್ಗಳು, ಮಸಾಲೆ ಪದಾರ್ಥಗಳು, ಹಸಿಮೆಣಸಿನ್ಕಾಯಿ, ಹಾಗೆ ಕರ್ದಿರ್ತಕ್ಕಂಥ ಪದಾರ್ಥ, ಅದನ್ನು ನಾನು ಅವಾಗಲೇ ಹೇಳಿದ್ದೀನಿ. ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಗ್ಯಾಸ್ಟ್ರಿಕ್ ಆಯ್ತು, ಸೋಡಾ ಕೊಡಿ, ಸಿಟ್ರಾ ಕೊಡಿ, ಅದನ್ನ ಕೊಡಿ, ಇದನ್ನ ಕೊಡಿ. ಆಕ್ಚುಲಿ ಇದು ಮೋರ್ ಹಾರ್ಮ್ಫುಲ್ ದನ್ ಬೆನಿಫಿಟ್. ಮತ್ತೆ ಧೂಮಪಾನ, ಮದ್ಯಪಾನ, ಮತ್ತೆ ಯಾವುದೇ ರೀತಿಯ ತಂಬಾಕು ಸೇವನೆ, ಆಲ್ ಆರ್ ಗ್ಯಾಸ್ಟ್ರಿಕ್ ಇರಿಟೆಂಟ್ಸ್ ಅಂಡ್ ಆಲ್ಸೋ ಆಂಕೋಜೆನಿಕ್, ಅಂದ್ರೆ ಕ್ಯಾನ್ಸರ್ ಮಾಡ್ತಕ್ಕಂಥ ಇದರಲ್ಲಿ ಇರುತ್ತೆ. ಮತ್ತೆ ಅತಿ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಚಾಕ್ಲೇಟ್, ಪೆಪ್ಪರ್ಮಿಂಟ್ಸ್, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅಬ್ಯೂಸ್ ಆಫ್ ಪೇನ್ ಕಿಲ್ಲರ್ಸ್. ಅಯ್ಯೋ ಬೇಕೋ ಬೇಡೋ, ಸುಮ್ಮನೆ ಮಾತ್ರೆ, ಹೊಟ್ಟೆ ನೋವು ಬಂತ ಆ ಮಾತ್ರೆ ತಗೋ, ಕಾಲು ನೋವು ಬಂತ ಈ ಮಾತ್ರೆ ತಗೋ, ಇನ್ನೇನೋ ನೋವು ಬಂತ ಇನ್ನೊಂದು ಮಾತ್ರೆ ತಗೋ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಲೈಫ್ ಸ್ಟೈಲ್ ಚೇಂಜಸ್. ಈಗ ದಿನ 3 ಸತಿ ನೀವು ಊಟ ಮಾಡ್ತೀರಿ, ಕರೆಕ್ಟಾ? ಒಂದು ಬೆಳಗ್ಗೆ ತಿಂಡಿ ತಿಂತೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ರಾತ್ರಿ ಊಟ ಮಾಡ್ತೀರಾ. ಸೊ ಎವ್ರಿ ಡೇ ವಾಟ್ ಯು ಈಟ್ ಅಂದ್ರೆ ದಿನ ಎಷ್ಟು ತಿಂತೀರಾ ಟೋಟಲ್ ಪ್ರಮಾಣ ಅಷ್ಟೇ ಇರಲಿ. ಬಟ್ ಈ ಊಟನ ಸಣ್ಣದಾಗಿ ಡಿವೈಡ್ ಮಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ 5-6 ಸತಿ ತಗೋಬೇಕು. ಕ್ವಾಂಟಿಟಿ ಕಮ್ಮಿ, ನಂಬರ್ ಆಫ್ ಟೈಮ್ಸ್ ಜಾಸ್ತಿ. ಸ್ವಲ್ಪ ಪ್ರಮಾಣ ಜಾಸ್ತಿ ಸತಿ ತಿನ್ನೋದ್ರಿಂದ ಆಸಿಡ್ ಏನು ಉತ್ಪತ್ತಿ ಆಗ್ತಾ ಇದೆ ಹೊಟ್ಟೆಯಲ್ಲಿ ಅದು ಬ್ಯಾಲೆನ್ಸ್ ಆಗುತ್ತೆ. ಡೈರೆಕ್ಟ್ ಆಗಿ ಅದು ಸ್ಟಮಕ್ ಅದನ್ನ ಒಳಪದರ ಅಥವಾ ಅದನ್ನ ಅಟ್ಯಾಕ್ ಮಾಡೋದಿಲ್ಲ. ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಮೆಡಿಕೇಶನ್ಗಳನ್ನ ಓವರ್ ದಿ ಕೌಂಟರ್ ತಗೊಳ್ಳೋದನ್ನ ದಯವಿಟ್ಟು ನಿಲ್ಲಿಸಿ. ಅದು ಏನಾದ್ರು ಇದ್ರೆ ನಿಮ್ಮ ಡಾಕ್ಟರ್ಗಳ ಹತ್ರ ಹೋಗಿ ಅದರಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಅದರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಒಳ್ಳೆಯದು. ಯಾವುದೇ ಕಾಯಿಲೆ ಸಣ್ಣದರಲ್ಲಿ ತಡೆಗಟ್ಟಿದ್ರೆ ಒಳ್ಳೆಯದು, ಬಟ್ ಅದೇ ಕಾಯಿಲೆ ಮುಂದೆ ಹೋದಾಗ ಬೇರೆ ದುಷ್ಪರಿಣಾಮಗಳನ್ನ ಡೆಫಿನೆಟ್ಲಿ ಬೀರುತ್ತೆ.